ಎಲ್ಲರಿಗೂ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಧ್ಯಯನದ ದೃಷ್ಟಿಯಿಂದ ನೀಡಿರುವಂತಹ 3ನೆಯ ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಕುಮಾರವ್ಯಾಸರು ರಚಿಸಿರ್ತಕ್ಕಂಥ ಒಂದು ಕಾವ್ಯ ಭಾಗವನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಕವಿಕೃತಿ ಪರಿಚಯವನ್ನ ನೋಡೋಣ. ಕುಮಾರವ್ಯಾಸರನ್ನ ಯುಗ ಪ್ರವರ್ತಕ ಕವಿ ಅಂತ ಹೇಳಿ ಕರೀತಾರೆ. ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಕೂಡ ಹೌದು. ಈತನ ಕಾಲ ಕ್ರಿಸ್ತಶಕ 1400. ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ನಾರಣಪ್ಪ ಅನ್ನುವಂಥದ್ದು ಇವರ ನಿಜನಾಮಧೇಯ. ವ್ಯಾಸರ ಮೇಲಿನ ಪ್ರೀತಿ ಗೌರವಗಳಿಂದಾಗಿ ತನ್ನನ್ನ ಕೋರವ್ಯಾಸ ಅಥವಾ ಕುಮಾರವ್ಯಾಸ ಅಂತ ಹೇಳಿ ತಮ್ಮನ್ನು ತಾವು ಕರೆದುಕೊಳ್ಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸ್ಮಾರ್ಥ ವೈದಿಕ ಬ್ರಾಹ್ಮಣರಾದ ಇವರ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯನ್ನ ಮಾಡ್ತಾ ಇದ್ದಂಥವರು. ಹರಿಭಕ್ತನಾದಂತಹ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಅನ್ನುವಂಥದ್ದು. ಆ ದೈವದ ಸನ್ನಿಧಿಯಲ್ಲಿಯೇ ಕುಳಿತುಕೊಂಡು ಇವರು ಕಾವ್ಯವನ್ನ ರಚಿಸ್ತಾ ಇದ್ರು ಅನ್ನುವಂತಹ ಐತಿಹ್ಯವನ್ನ ನಾವು ನೋಡಬಹುದಾಗಿದೆ. ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಎಂದೆಲ್ಲ ಹೆಸರಾಗಿರುವಂತಹ ಈ ಕೃತಿಯು ಪಂಡಿತ ಪಾಮರರಿಬ್ಬರಿಂದಲೂ ಕೂಡ ಮೆಚ್ಚುಗೆಯನ್ನ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಸ್ಥಿರಸ್ಥಾಯಿ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ವ್ಯಾಸರ ಮೂಲ ಸಂಸ್ಕೃತ ಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾರೆ. ಮೂಲ ಕೃತಿಯನ್ನ ಅನುಸರಿಸಿದರೂ ಕೂಡ ಕವಿಯು ತನ್ನ ಕಾವ್ಯಗಳಲ್ಲಿ ಅಪಾರವಾದ ಪ್ರತಿಭಾಶಕ್ತಿಯನ್ನ ಮೆರೆದಿದ್ದಾರೆ ಅಂತಕ್ಕಂಥದ್ದನ್ನ ಈ ಒಂದು ಕಾವ್ಯವನ್ನ ಓದುವ ಸಹೃದಯರಿಗೆ ಅನ್ನಿಸದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಕನ್ನಡ ದೇಶೀಯ ಸೊಗಡು, ಔಚಿತ್ಯಪೂರ್ಣವಾದ ರೂಪಕಗಳು, ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನ ತಂದುಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕೂಡ ಇವರನ್ನ ಕರೆಯಲಾಗುತ್ತೆ ಅಂತಕ್ಕಂಥದ್ದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ಕುವೆಂಪು ಅವರು ಕೂಡ ಇವರನ್ನ ಹಾಡಿ ಹೊಗಳಿದ್ದಾರೆ ಅಂತಕ್ಕಂಥದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ಹೇಳ್ಬಹುದು. ಪ್ರಸ್ತುತ ಈ ಒಂದು ಕಾವ್ಯ ಭಾಗದಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಈ ಒಂದು ಕಾವ್ಯ ಭಾಗದಲ್ಲಿ ಕೀಚಕನಿಂದ ಅವಮಾನಕ್ಕೊಳಗಾದಂತಹ ದ್ರೌಪದಿ ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬೇಡ್ಕೊಳ್ತಾ ಇರ್ತಾಳೆ. ಆ ಬೇಡಿಕೊಳ್ಳುವಂತಹ ಪ್ರಸಂಗವನ್ನ ಈ ಒಂದು ಪದ್ಯ ಭಾಗದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಇದಿಷ್ಟು ಕವಿಕೃತಿ ಮತ್ತು ಈ ಕಾವ್ಯ ಭಾಗದ ಹಿನ್ನೆಲೆ ಅಂತಕ್ಕಂಥದ್ದು. ಕಾವ್ಯದ ಆರಂಭಕ್ಕೂ ಮುಂಚೆ ನಾವು ಈ ಕವಿತೆಯ ಅಥವಾ ಕಾವ್ಯದ ಹಿನ್ನೆಲೆಯನ್ನು ನೋಡೋದಾದ್ರೆ, ಈ ಒಂದು ಪ್ರಸ್ತುತ ಕಾವ್ಯ ಇನ್ನು ಹುಟ್ಟದೇ ಇರಲಿ ನಾರಿಯದ ಎನ್ನವೋಲು ಅನ್ನುವಂಥ ಈ ಒಂದು ಪದ್ಯಭಾಗ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೆಯ ಸಂಧಿಯಿಂದ ಆಯ್ದುಕೊಂಡಿದ್ದಾರೆ. ಅಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸದ ಅವಧಿಯನ್ನ ವಿರಾಟನ ಆಶ್ರಮದಲ್ಲಿ ತಮ್ಮ ವೇಷವನ್ನ ಮರೆಸಿಕೊಂಡು ಅಜ್ಞಾತವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಈ ಒಂದು ಕಾವ್ಯ ಭಾಗದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ತಮ್ಮನ್ನ ತಾವು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡ ತಮ್ಮ ಕಾಲವನ್ನ ಕಳೀತಾ ಇದ್ರು. ಯಾಕೆ ಬೇರೆಯವ್ರಿಗೆ ಅವರು ಪಾಂಡವರು ಅಂತ ಗೊತ್ತಾಗದ ರೀತಿಯಲ್ಲಿ. ದ್ರೌಪದಿಯು ಕೂಡ ಸೈರೇಂದ್ರಿ ಅನ್ನುವಂಥ ಹೆಸರಿನಿಂದ ವಿರಾಟನ ರಾಜನ ರಾಣಿ ಸುದೇಶ್ನೆಯ ದಾಸಿಯ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾಳೆ. ಸುದೇಶ್ನೆಯ ತಮ್ಮನಾದ ಕೀಚಕ ಒಮ್ಮೆ ದಾಸಿ ಸೈರೇಂದ್ರಿಯನ್ನ ಅಂದ್ರೆ ದ್ರೌಪದಿಯನ್ನ ಕಂಡು ಮೋಹಿತನಾಗ್ತಾನೆ ಆಕೆಯ ಒಂದು ಸೌಂದರ್ಯಕ್ಕೆ. ಆಗಾಗ ಪದೇ ಪದೇ ಅವಳನ್ನ ಕೆಣಕ್ತಾ ಪೀಡಿಸ್ತಾ ಇರ್ತಾನೆ. ಒಮ್ಮೆಯಂತೂ ಆತ ವಿರಾಟರಾಜನ ಓಲಗದಲ್ಲಿ ಹಿಡಿದು ಎಳಿತಾನೆ, ಅವಮಾನ ಮಾಡ್ತಾನೆ. ಅಂದ್ರೆ ಅಷ್ಟರ ಮಟ್ಟಕ್ಕೆ ಆತನ ಮೋಹ ಅವಳಲ್ಲಿ ಕೇಂದ್ರೀಕೃತವಾಗಿತ್ತು. ಆಕೆ ಒಪ್ಪದೇ ಇರುವಾಗ ಈತ ಆಕೆಯನ್ನು ಹೇಗೆಲ್ಲ ಹಿಂಸಿಸ್ತಾ ಇದ್ದ ಅಂತಕ್ಕಂಥದ್ದು. ಸಾಧ್ಯವಾಗದಿದ್ದಾಗ ಅವಳು ಆಕೆಯ ಮನವೊಲಿದಲೇ ಇದ್ದಂಥ ಸಂದರ್ಭದಲ್ಲಿ ಕಾಲಿನಿಂದ ಆಕೆಯನ್ನ ಒದ್ದು ಅವಮಾನಿಸ್ತಾನೆ. ಹೀಗೆ ಕೀಚಕ ನಿರಂತರವಾಗಿ ಆಕೆಯನ್ನ ತೊಂದರೆ ಕೊಡ್ತಾ ಇರ್ತಾನೆ. ಇದೆಲ್ಲವನ್ನ
ಅನುಭವಿಸಿದಂತಹ ನೊಂದು ದುಃಖಿತೆಯಾಗಿರ್ತಕ್ಕಂತಹ ದ್ರೌಪದಿ ಆತನನ್ನ ಕೊಲ್ಲೋದಕ್ಕೆ ಭೀಮನಲ್ಲಿ ಬೇಡ್ಕೊಳ್ಳೋದಕ್ಕೆ ಬರ್ತಾಳೆ. ಆ ಪ್ರಸಂಗವನ್ನ ಈ ಒಂದು ಭಾಗದಲ್ಲಿ ನಿಮ್ಗೆ ಕೊಡಲಾಗಿದೆ ಅಂತಕ್ಕಂಥದ್ದು. ಕೀಚಕನಿಂದಾದ ಅವಮಾನವನ್ನ ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು, ಆತನ ಪ್ರತ್ಯುತ್ತರ, ಕೊನೆಗೆ ಭೀಮನನ್ನ ಕೆಣಕ್ತಾಳೆ ದ್ರೌಪದಿ. ಪೌರುಷವಾದ ಪ್ರಶ್ನೆ ಬಂದಾಗ ಎಂತನೂ ಕೂಡ ಕ್ರೋಧಿತನಾಗ್ತಾನೆ. ಆ ಒಂದು ಕೆಲಸವನ್ನ ಆಕೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಕೀಚಕನನ್ನ ಕೊಲ್ಲೋದಕ್ಕೆ ಹೇಗೆ ಪ್ರೇರೇಪಿಸಬಹುದು ಅನ್ನೋದನ್ನ ಈ ಒಂದು ಪದ್ಯ ಭಾಗದ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಭೀಮನನ್ನ ಕೆಣಕ್ತಾಳೆ. ಅವನ ಶೌರ್ಯವನ್ನ ಬಡಿದೆಬ್ಬಿಸಿ ಅಣಿಗೊಳಿಸುವ ರೀತಿ ತುಂಬಾ ನಾಟಕೀಯತೆಯಿಂದ ಕೂಡಿ ಓದುಗರಿಗೆ ತುಂಬಾ ಹೃದಯವಾಗಿ ಮೂಡಿ ಬಂದಿರತಕ್ಕಂಥದ್ದು ಈ ಒಂದು ಪದ್ಯ ಭಾಗ. ಪದ್ಯದ ಆಶಯ ಭಾವವನ್ನ ಮೊದಲಿಗೆ ನಾವು ನೋಡೋದಾದ್ರೆ, ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗ್ತಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸುವ ಎಷ್ಟೋ ಪ್ರಸಂಗಗಳನ್ನ ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನ ತನ್ನಲ್ಲಿ ಸುಪ್ತವಾಗಿ ಹುದುಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವನ್ನ ಅರಿತು ಸಮಯಕ್ಕೆ ತಕ್ಕ ಹಾಗೆ ಸಮಯ ಸಂದರ್ಭಗಳನ್ನ ಬಳಸ್ಕೊಂಡು ತನ್ನ ಆ ಒಂದು ಶಕ್ತಿಯನ್ನ ಬುದ್ಧಿಮತ್ತೆಯನ್ನು ಹೇಗೆ ಪ್ರದರ್ಶನ ಮಾಡ್ತಾಳೆ ಅನ್ನುವಂಥದ್ದೇ ಈ ಒಂದು ಕಾವ್ಯ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ವಿಚಾರಗಳು. ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನ ಬಳಸಿ ಕೆಲಸ ಹೇಗೆ ಸಾಧಿಸ್ಕೊಳ್ತಾಳೆ, ಆ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯಗಳನ್ನ ಹೇಗೆ ನಿವಾರಿಸ್ಕೊಳ್ತಾಳೆ ಅನ್ನುವಂತಹ ಬುದ್ಧಿಮತ್ತೆಯನ್ನೇ ಈ ಒಂದು ಭಾಗದಲ್ಲಿ ಹೇಳೋ ಪ್ರಯತ್ನವನ್ನ ಕುಮಾರವ್ಯಾಸರು ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ, ಆರಂಭದ ಪದ್ಯಭಾಗ, ಮೊದಲನೆಯ ಪದ್ಯಭಾಗ ದ್ರೌಪದಿ ಹೇಳುವಂಥದ್ದು: ಆರಿಗುಸುರುವೆನ್ ಆರ ಸಾರುವೆನ್ ಆರಿಗೊರಲುವೆನ್ ಆರಿಗರಹುವೆನ್ ಆರ ಬೇಡುವೆನಕಟ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿ ಎನ್ನವೊಲು ಮುನ್ನಾರು ನವೆದವರುಂಟು ಮರಣವು ಬಾರದೆಂದೊರಲಿದಳು ಬಸುರನು ಹೊಯ್ದು ಶಶಿವದನೆ. ಈ ಪದ್ಯಭಾಗದಲ್ಲಿ ದ್ರೌಪದಿ ತನ್ನಷ್ಟು ತಾನೇ ನೋವನ್ನ ತಿಂತಾ ಇದ್ದಾಳೆ, ದುಃಖವನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ದಾಳೆ. ಅವಳ ಸ್ವಗತದಲ್ಲಿ ನೋಡಿ, ನನ್ನ ಈ ಒಂದು ಸಂಕಟ ಇದೆಯಲ್ಲ, ಕೀಚಕ ನನಗೆ ಕೊಡ್ತಾ ಇರ್ತಕ್ಕಂಥ ತೊಂದರೆಗಳನ್ನ ವೇದನೆಗಳನ್ನ ನಾನು ಯಾರಿಗೆ ಹೇಳ್ಕೊಳ್ಳಿ, ಯಾರ ಹತ್ರ ಹೇಳಲಿ, ಯಾರಿಗೆ ಕೂಗಿ ಹೇಳಲಿ, ಯಾರನ್ನ ಬೇಡಿಕೊಳ್ಳಲಿ, ಈ ಹೆಣ್ಣು ಜನ್ಮ ಸುಟ್ಟು ಹೋಗಲಿ, ಇಂತಹ ಘೋರ ಪಾತಕಿಯಿಂದ ಯಾರಾದರೂ ನರಳುವುದುಂಟೆ, ಮರಣವಾದರೂ ಬರಬಾರದೆ ಎಂದು ಉಸಿರನ್ನ ಹೊಯ್ದುಕೊಂಡು ಶಶಿವದನೆ ಅಂದ್ರೆ ಚಂದ್ರನ ಹಾಗೆ ಮುಖವುಳ್ಳ ಈ ದ್ರೌಪದಿ ತನ್ನಷ್ಟಕ್ಕೆ ತಾನೇ ತನ್ನ ವ್ಯಥೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದು. ಯಮಸುತಂಗರಹುವೆನೆ ಧರ್ಮಕ್ಷಮೆಯ ಗರಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು ಉಳಿದಿಬ್ಬರು ರಮಣರಿವರಿ ನಾಯಕೊಲಲ್ ಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ನೋಡಿ, ಈ ಒಂದು ಪದ್ಯಭಾಗದಲ್ಲಿ ದ್ರೌಪದಿ ಯೋಚಿಸ್ತಾ ಇದ್ದಾಳೆ, ನನ್ನ ಈ ದುಃಖವನ್ನ ಪಾಂಡವರು ಐವರಿದಾರಲ್ಲ, ಇವರಲ್ಲಿ ಯಾರಿಗೆ ಹೇಳ್ಕೊಂಡ್ರೆ ತನ್ನನ್ನ ರಕ್ಷಣೆ ಮಾಡಬಹುದು ಅಂತ ಯೋಚಿಸ್ತಾ ಇರುವಾಗ ಯಮಧರ್ಮನ ಮಗನಾಗಿರ್ತಕ್ಕಂಥ ಧರ್ಮರಾಯನಿಗೆ ಏನಾದ್ರೂ ನನ್ನ ದುಃಖವನ್ನ ಹೇಳೋಣ ಅಂತ ಹೇಳಿದ್ರೆ ಆತನಿಗೆ ಧರ್ಮದ ಗರ ಹೊಡೆದಿದೆ, ಕ್ಷಮೆಯ ಗರ ಹೊಡೆದಿದೆ, ಅವನಿಂದ ನನಗೇನು ಸಹಾಯ ಆಗೋದಿಲ್ಲ. ಇನ್ನು ಅರ್ಜುನನಿಗೆ ನನ್ನಲ್ಲಿ ತುಂಬಾ ಮಮತೆ ಇದೆ, ಪ್ರೀತಿ ಇದೆ, ಹಾಗಾಗಿ ಅವನಿಗೆ ಹೇಳೋಣ ಅಂತ ಹೇಳಿದ್ರೆ ಆತನ ಮನಸ್ಥಿತಿ ಹೇಗಪ್ಪ ಅಂದ್ರೆ ಅಣ್ಣನ ಆಜ್ಞೆಯನ್ನ ಮೀರೋದಿಲ್ಲ, ಅವನು ಭ್ರಮೆಯಲ್ಲಿದ್ದಾನೆ, ಭ್ರಮಿತನಾಗಿದ್ದಾನೆ, ಅಣ್ಣನ ಆಜ್ಞೆಯನ್ನ ಮೀರಿ ನಾನು ಸಹಾಯ ಮಾಡುವ ಹಾಗಿಲ್ಲ ಅನ್ನುವ ರೀತಿಯಲ್ಲಿ. ಇನ್ನು ಉಳಿದಿರ್ತಕ್ಕಂತಹ ನಕುಲ ಸಹದೇವರಿಗೇನಾದ್ರೂ ಹೇಳೋಣ ಅಂತ ಹೇಳಿದ್ರೆ ಈ ನಾಯಿ ಆಗಿರ್ತಕ್ಕಂಥ ಕೀಚನನ್ನ ಕೊಲ್ಲೋದಕ್ಕೆ ಅವರು ಅಸಮರ್ಥರಾಗಿದ್ದಾರೆ. ಇನ್ನಿರೋದು ಯಾರು? ಭೀಮ. ಅವನನ್ನ ಹೊರತುಪಡಿಸಿದ್ರೆ ಇವ್ರು ಯಾರೂ ಕೂಡ ಸಮರ್ಥರಾಗಿ ನನಗೆ ಸಹಾಯವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಹವನ್ನ ಆಕೆ ವ್ಯಕ್ತಪಡಿಸ್ತಾ ಇದ್ದಾಳೆ. ನೋಡಿ, ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು ಹಾನಿ ಹರಿಬಕ್ಕೆ ನಿಲ್ಲದ ಅಂಗೈಸುವನು ಕಡು ಹಿಯಾಳಿಯುಳ್ಳವನು ಖುಲ್ಲನಿವನು ಉಪಟಳವನಾತಂ ಗೆಲ್ಲುವನು
ಹೇಳುವೆನು ಬಳಿಕವನಲ್ಲಿ ಹುರುಳಿಲ್ಲದೊಡೆ ಕುಡಿ ಕುಡಿವೆನು ಘೋರತರದ ವಿಷವ. ನೋಡಿ ಅವಳಿಗೆ ಅನ್ನಿಸ್ತಾ ಇದೆ, ಈ 4 ಜನ ನನಗೆ ಸಹಾಯಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಭೀಮ ಮಾತ್ರ ನನ್ನ ಈ ಒಂದು ದುಃಖಕ್ಕೆ ಪರಿಹಾರವನ್ನ ಕೊಡಬಲ್ಲ ಅಂತ ಹೇಳಿ ಅವನಿಗೂ ಕೂಡ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಅವನೂ ನನಗೆ ಸಹಾಯವನ್ನ ಮಾಡದಲೇ ಇದ್ದಾಗ ಘೋರತರವಾದ ವಿಷವನ್ನ ಕುಡಿದು ನಾನು ನನ್ನ ಜೀವಕ್ಕೆ ಅಂತ್ಯವನ್ನ, ಈ ದುಃಖಕ್ಕೆ, ಈ ಅವಮಾನಕ್ಕೆ ಅಂತ್ಯವನ್ನ ಮಾಡ್ಕೊಳ್ತೀನಿ ಅನ್ನುವ ರೀತಿಯಲ್ಲಿ ಆಕೆ ಯೋಚನೆಯನ್ನ ಮಾಡ್ತಾ ಇದ್ದಾಳೆ. ಎಲ್ಲರಲ್ಲಿ ಪರಾಕ್ರಮಿಯಾದ ಭೀಮನೇ ಪೌರುಷವುಳ್ಳ ಗಂಡನು. ತೊಂದರೆ ಬಂದಾಗ ಬಿಡದೆ ಕಾಳಜಿ ತೋರುವಂಥವನು ಯಾರು ಅಂದ್ರೆ ಅದು ಭೀಮ ಅನ್ನೋದು ಆಕೆಯ ಅಭಿಪ್ರಾಯ. ಸ್ವಾಭಿಮಾನಿಯಾದ ಇವನು ಕೀಚಕನ ಉಪಟಳವನ್ನ ಗೆಲ್ಲುತ್ತಾನೆ. ಭೀಮನಿಗೆ ಹೇಳುತ್ತೇನೆ, ಅವನಲ್ಲಿಯೂ ಸಾಮರ್ಥ್ಯವಿಲ್ಲದಿದ್ದರೆ, ಕಷ್ಟ ಪರಿಹರಿಸದಿದ್ದರೆ ಘೋರತರವಾದ ವಿಷವನ್ನ ಕುಡಿಯುವೆನು ಅಂತ ಹೇಳಿ ಆಕೆ ನಿಶ್ಚಯವನ್ನ ಮಾಡ್ಕೊಳ್ತಾಳೆ.